ಸ್ನೇಹಿತರೆ, ನಾವು ಆಂಡ್ರಾಯ್ಡ್ ಫೋನಲ್ಲಿ ಯಾವ ರೀತಿ ನಾವು ಸ್ಪ್ಯಾಮ್ ಪ್ರೊಟೆಕ್ಷನ್ನ ಆನ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಸ್ಪ್ಯಾಮ್ ಪ್ರೊಟೆಕ್ಷನ್ ಅಂದರೆ ನಾವು ಸ್ಪ್ಯಾಮ್ ಕಾಲ್ ಏನು ಬರ್ತಾ ಇರುತ್ತೆ, ಕಂಪ್ನಿ ಕಾಲ್ ಅಂತ ಏನಂತೀವಿ, ಆ ಒಂದು ಕರೆಗಳನ್ನು ನಾವು ಯಾವ ರೀತಿ ತಡಿಬಹುದು ಅಂದರೆ, ಯಾವುದಾದ್ರೂ ಏರ್ಟೆಲ್ ಕಂಪ್ನಿ ಇರ್ಬೋದು, ಅಥವಾ ಜಿಯೋ ಕಂಪ್ನಿ ಕರೆಗಳಿರ್ಬೋದು, ಅಥವಾ ಇನ್ಯಾವುದೇ ಇನ್ಶೂರೆನ್ಸ್ ಕರೆಗಳಿರಬಹುದು, ಅಥವಾ ಇನ್ಯಾವುದೇ ನೀವು DTH ಸನ್ ಡೈರೆಕ್ಟ್ ಇರ್ಬೋದು, ಅಥವಾ ಟಾಟಾ ಪ್ಲೇ, ಅಥವಾ ಯಾವುದಾದ್ರೂ ಏರ್ಟೆಲ್ DTH ಇರ್ಬೋದು, ಯಾವುದಾದ್ರೂ ತುಂಬ ಕರೆಗಳು ನಮಗೆ ಕಿರಿಕಿರಿ ಮಾಡುತ್ತೆ. ಅಂಥ ಸಮಯದಲ್ಲಿ ನಾವು ಆ ಒಂದು ಸ್ಪ್ಯಾಮ್ ಕರೆಗಳನ್ನು ನಾವು ಯಾವ ರೀತಿ ತಡಿಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಆ ಒಂದು ನಾನು ಹೇಳ್ತಾ ಇರುವಂಥ ವಿಧಾನ ನೀವು ಯಾವುದೇ ಸಿಮ್ ಯೂಸ್ ಮಾಡ್ತಾ ಇರ್ಬೋದು, ವರ್ಕ್ ಆಗುತ್ತೆ ಸ್ನೇಹಿತರೆ. ನೀವು ಜಿಯೋ ಸಿಮ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇರಬಹುದು, ಯಾವುದೇ ಸಿಮ್ನ ನೀವು ಯೂಸ್ ಮಾಡಿದರೂ ಕೂಡ ನಾನು ಹೇಳ್ತಿರೋಂಥ ಒಂದು ವಿಧಾನ ಅನ್ನೋದು ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ನಾನು ಕೂಡ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳಿದಾಗೆ ನೀವು ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೀವು ವರ್ಕ್ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ಮತ್ತೆ ನಾವು ಬೇರೆ ಒಂದು ಪರಿಹಾರ ಹೇಳ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಈ ಒಂದು ವಿಧಾನದಲ್ಲಿ ನಿಮಗೆ ಒಂದು ಆ್ಯಪ್ನ ಅವಶ್ಯಕತೆ ಬರುತ್ತದೆ. ಯಾವ ಆ್ಯಪ್ ಅಂದರೆ, ನೀವು ನಿಮ್ಮ ಹತ್ರ ಆಲ್ರೆಡಿ ಇದ್ರೂ ಇರಬಹುದು, ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಆ ಆ್ಯಪ್ ಯಾವುದು ಅಂದರೆ ಟ್ರೂ ಕಾಲರ್ ಆ್ಯಪ್. ಸ್ನೇಹಿತರೆ, ಟ್ರೂ ಕಾಲರ್ ಆ್ಯಪ್ನ ಮೂಲಕ ನಾವು ಸ್ಪ್ಯಾಮ್ ಪ್ರೊಟೆಕ್ಷನ್ನ ಆನ್ ಮಾಡ್ಕೋಬೋದು. ಮಾಡೋದ್ರಿಂದ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ನಮ್ಮ ಒಂದು ಕರೆಗಳನ್ನ ನಾವು ಬರುವಂಥ ಸ್ಪ್ಯಾಮ್ ಕರೆಗಳನ್ನ ನಾವು ಸಂಪೂರ್ಣವಾಗಿ ತಡಿಬಹುದು. ಅಲ್ಲಿ ವಿದೌಟ್ ಪ್ರೀಮಿಯಮ್, ನೀವು ದುಡ್ಡನ್ನು ಕೂಡ ಕಟ್ಟಬೇಕಾಗಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನ ನಾವು ಪಡ್ಕೋಬೇಕು ಅಂದರೆ ದುಡ್ಡನ್ನು ಕಟ್ಟಬೇಕಾಗುತ್ತೆ. ಆದರೆ ನಾವು ದುಡ್ಡನ್ನು ಕಟ್ಟದೆ ನಾವು ಅಲ್ಲಿ ಸ್ಪ್ಯಾಮ್ ಪ್ರೊಟೆಕ್ಷನ್ನ ಆನ್ ಮಾಡ್ಕೋಬೋದು. ಆ ವಿಧಾನ ಹೇಳ್ತಾ ಇದ್ದೀನಿ. ಮೊದಲು ಟ್ರೂ ಕಾಲರ್ ಆ್ಯಪ್ನ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲ ಅಂದರೆ ಒಂದ್ಸಾರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಅಂದರೆ ಅದಕ್ಕೆ ಫೋನ್ ನಂಬರ್ ಹಾಗೂ ನಮ್ಮ ಹೆಸರು, ನಮ್ಮ ಕೆಲವೊಂದಿಷ್ಟು ಬೇಸಿಕ್ ಡೀಟೇಲ್ಸನ್ನು ಹಾಕಿಬಿಟ್ಟು ಆ ಒಂದು ಟ್ರೂ ಕಾಲರ್ ಆ್ಯಪ್ನ ನಮ್ಮ ಫೋನಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡ್ಕೊಳ್ಳಿ. ಮಾಡಿದ ನಂತರದ ಪ್ರೊಸೆಸ್ನ ನಾನೀಗ ಹೇಳ್ತೀನಿ. ನಿಮ್ಮ ಹತ್ರ ಆಲ್ರೆಡಿ ಇದೆ, ನೀವು ಲಾಗಿನ್ ಮಾಡಿದ್ರೆ ಅಂದರೆ ನೋ ಪ್ರಾಬ್ಲಮ್, ನಾನು ಹೇಳಿದಾಗೆ ಮಾಡಿ. ಇಲ್ಲಿ ಮೊದಲು ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ. ಇಲ್ಲಿ ಓಪನ್ ಮಾಡಿದ ನಂತರದಲ್ಲಿ ಏನೇನು ಪ್ರಾಸೆಸ್ ಇರುತ್ತೆ, ಆ ಒಂದು ಸೆಟ್ಟಿಂಗ್ಸ್ ಎಲ್ಲಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಟ್ರೂ ಕಾಲರ್ ಆ್ಯಪ್ನ ಈ ರೀತಿ ನೋಡ್ಬೋದು. ನಾನು ಓಪನ್ ಮಾಡಿದ್ದೀನಿ, ಲಾಗಿನ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಈ ರೀತಿ ಲಾಗಿನ್ ಆದ ನಂತರದಲ್ಲಿ ಈ ರೀತಿ ಆಪ್ಷನ್ಸ್ಗಳು ತೋರಿಸ್ತಾ ಇರುತ್ತೆ. ಮೊದಲು ಏನು ಮಾಡಬೇಕಂದ್ರೆ, ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಚುಕ್ಕೆಗಳಿರುತ್ತೆ. 3 ಡಾಟ್ಸ್ ಇಲ್ಲಿ ನೋಡಿ, 3 ಚುಕ್ಕೆಗಳ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕಾಲ್ಸ್ ಅಂತ ಇಲ್ಲಿ ಕೆಳಗಡೆ ಇದೆ ನೋಡಿ, ಸೆಕೆಂಡ್ ಒನ್ನು ಕಾಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಬರುತ್ತೆ ಸ್ನೇಹಿತರೆ, ಸ್ಪ್ಯಾಮ್ ಪ್ರೊಟೆಕ್ಷನ್ ಡಿಸೇಬಲ್ಡ್ ಅಂತ. ಸ್ಪ್ಯಾಮ್ ಪ್ರೊಟೆಕ್ಷನ್ನ ಇದು ಇಲ್ಲಿ ಎನೇಬಲ್ ಅಂತ ಬಂದರೆ ಓಕೆ, ನೀವು ಹತ್ರ ಎನೇಬಲ್ ಆಲ್ರೆಡಿ ಇದೆ ಅಂತ. ಡಿಸೇಬಲ್ ಅಂತ ಬಂದರೆ ಇಲ್ಲಿ ನೋಡ್ಬೋದು, ಎನೇಬಲ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಪ್ಯಾಮ್ ಪ್ರೊಟೆಕ್ಷನನ್ನು ನಾವು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಅಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ರೂ ಕಾಲರನ್ನು ಸೆಲೆಕ್ಟ್ ಮಾಡಬೇಕು. ನಾನು ಏರ್ಟೆಲ್ ಆ್ಯಪ್ನ ಒಂದು ಸ್ಪ್ಯಾಮ್ ಪ್ರೊಟೆಕ್ಷನ್ ಸೆಲೆಕ್ಟ್ ಮಾಡಿದ್ದೆ. ಟ್ರೂ ಕಾಲರ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಟ್ ಆಸ್ ಡಿಫಾಲ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಟ್ರೂ ಕಾಲರ್ನ ಒಂದು ಸ್ಪ್ಯಾಮ್ ಪ್ರೊಟೆಕ್ಷನ್ ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಈ ಒಂದು ಸ್ಪ್ಯಾಮ್ ಪ್ರೊಟೆಕ್ಷನ್, ಬೇಸಿಕ್ ಸ್ಪ್ಯಾಮ್ ಪ್ರೊಟೆಕ್ಷನ್ ಸ್ನೇಹಿತರೆ, ಇಲ್ಲಿ ಅಡ್ವಾನ್ಸ್ಡ್ ಒಂದು ಸ್ಪ್ಯಾಮ್ ಪ್ರೊಟೆಕ್ಷನ್ ಅಂತ ಬರುತ್ತೆ, ಬೇಸಿಕ್ ಸ್ಪ್ಯಾಮ್ ಪ್ರೊಟೆಕ್ಷನ್ ಅಂತ 2 ಆಪ್ಷನ್ಸ್ ಇಲ್ಲಿ ಬರುತ್ತೆ. ಅಡ್ವಾನ್ಸ್ಡ್ ಸ್ಪ್ಯಾಮ್ ಪ್ರೊಟೆಕ್ಷನ್ನ ತಗೋಬೇಕಂದ್ರೆ ಇಲ್ಲಿ ದುಡ್ಡನ್ನು ಕೊಡಬೇಕಾಗುತ್ತೆ. ಆದರೆ ನಮಗೆ ಬೇಸಿಕ್ ಸ್ಪ್ಯಾಮ್ ಪ್ರೊಟೆಕ್ಷನಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ನಮಗೆ ಕೆಲವೊಂದಿಷ್ಟು ಏನು ಕರೆಗಳಿರುತ್ತೆ, ನಮ್ಮ ಒಂದು ಒಂದು ಕಂಪನಿ ಕರೆಗಳಿರುತ್ತೆ, ಸಂಪೂರ್ಣವಾಗಿ ಸ್ಪ್ಯಾಮ್ ಒಂದು ಪ್ರೊಟೆಕ್ಟ್ ಆಗುತ್ತೆ. ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸ್ನೇಹಿತರೆ, ಒಂದ್ಸಾರಿ ನೀವು ಕೂಡ ಮಾಡಿ ನೋಡ್ಕೊಳ್ಳಿ. ಈ ರೀತಿ ನಾವು ಸ್ಪ್ಯಾಮ್ ಪ್ರೊಟೆಕ್ಷನ್ನ ಟ್ರೂ ಕಾಲರ್ ಆ್ಯಪ್ನಲ್ಲಿ ಆನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.